ಈಗ ನೋಡಿ, ನಮ್ಮ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ದೇ ಆರ್ ಪರ್ಫಾರ್ಮಿಂಗ್ ಫ್ಯಾಂಟಾಸ್ಟಿಕ್. ಎಲ್ಲ ಕಡೆ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಮನ್ನಣೆ ಸಿಗ್ತಾ ಇದೆ. ಕನ್ನಡ ಸಿನಿಮಾಗಳು ಬೇರೆ ಭಾಷೆಗಿಂತ ಮೀರಿಸಿದ ಮೇಕಿಂಗು, ಮೀರಿಸಿದ ಸಿನಿಮಾ ಕತೆ ಮಾಡೋದಲ್ಲಿ ಈಗ ಎಕ್ಸ್ಪರ್ಟೀಸ್ ಅಂತ ಪ್ರೂವ್ ಆಗ್ತಾನೇ ಇದೆ. ಆದ್ರೂ ಬೇರೆ ಭಾಷೆ ಚಿತ್ರಗಳು ಬಂದಾಗ ಇಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಾಗಲಿ ಸಿಂಗಲ್ ಸ್ಕ್ರೀನ್ಸಲ್ಲಾಗಲಿ ಮೊದಲ ಆದ್ಯತೆ ಕೊಡೋದು ಬೇರೆ ಭಾಷೆ ಸಿನಿಮಾಗೆ. ಇದು ಯಾಕೆ ಈ ಒಂದು ಇದು ಬೆಳ್ಕೊ ಬಂದಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಅದಕ್ಕೆ ನಾವು ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ದೀವಿ. ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಏನು ಅಂದರೆ, ಇದು ನಮ್ಮ ನಾಡು, ನಮ್ಮ ಭಾಷೆ ಚಿತ್ರಗಳಿಗೆ ಮೊದಲ ಆದ್ಯತೆ ಕೊಟ್ಟು ನಮ್ಮ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿ ಉಳಿಸ್ಕೋಬೇಕು. ಬೇರೆ ಭಾಷೆಯ ಚಿತ್ರಗಳಿಗೆ ಅವ್ರನ್ನ ನೀವು ಸ್ಕ್ರೀನ್ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ನಮಗೆ ಮೋಸ ಮಾಡಬೇಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಸ್ಕ್ರೀನ್ಗಳನ್ನ ಎತ್ತಬೇಡಿ, ಅವ್ರಿಗೂ ಅವಕಾಶ ಮಾಡಿಕೊಡಿ, ನಮಗೂ ಅವಕಾಶ ಮಾಡಿಕೊಡಿ. ಆ ಅವಕಾಶದಲ್ಲಿ ಮೊದಲ ಆದ್ಯತೆ ನಮಗಿರಬೇಕು, ನಮ್ಮ ಕನ್ನಡ ಸಿನಿಮಾಗಿರಬೇಕು ಅಂತ ಇವತ್ತು ಅಧ್ಯಕ್ಷರನ್ನ ಕೇಳ್ಕೊಳ್ಳೋದಕ್ಕೆ ನಮ್ಮ ಹೀರೋ, ನಮ್ಮ ಪ್ರೊಡ್ಯೂಸರ್ ಎಲ್ಲ ಬಂದಿದ್ದೀವಿ. ಸೊ ಅಧ್ಯಕ್ಷರು ದಯಮಾಡಿ ಈ ಮನವಿಯನ್ನು ನೀವು ಪರಿಗಣಿಸಿ ನಮ್ಮ ಚಿತ್ರಗಳಿಗೆ, ಕನ್ನಡ ಚಿತ್ರಗಳಿಗೆ ಮೋಸ ಆಗದಂತೆ ಕರ್ನಾಟಕದಲ್ಲಿ ತಾವು ವಾಣಿಜ್ಯ ಮಂಡಳಿಯಿಂದ ಒಂದು ಶಿಫಾರಸು ಮಾಡಿ ನಮ್ಮನ್ನು ಕಾಪಾಡಬೇಕು ಅಂತಲೇ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷರು. ಶಿಫಾರಸು ಮಾಡೋದಲ್ಲ, ನಮ್ಮ ಆದ್ಯತೆ ಅದು. ಆರ್ಡರ್ ಮಾಡಿ ಉಲ್ಲೇಖ ಮಾಡಿದ್ದೀರಾ ಅಂತ, ಅದು ಮಾತ್ರನಾ ಬೇರೆ ಏನಾದರೂ ಮನವಿಯಲ್ಲಿ ದೂರು ದಾಖಲಾಗಿದೆಯಾ, ಹೇಗೆ? ದೂರು ಇನ್ನೊಂದು ದೂರನ್ನು ದಾಖಲು ಮಾಡಬೇಕಾಗಿದೆ. ಈಗ ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಮಾಡ್ತೀವಿ, ಒಂದೊಂದಾಗಿ. ಈಗ ನಮ್ಮ ಬರ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಚಿತ್ರದ ನಾಯಕಿಯಾದ ರಚಿತಾರಾಮ್ ಅವರು ನಮ್ಮ ಪ್ರಮೋಷನ್ಗೆ ಬರ್ತಾ ಇಲ್ಲ. ಈಗ ಆಲ್ರೆಡಿ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ. ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ. ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಕೂಡ ಕೇಳಿದ್ವಿ. ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ, ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು, ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು, ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ. ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದು ನನ್ನ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು. ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ. ಅವ್ರ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಯಾವ ಪ್ರಮೋಷನ್ಗೂ ಬಂದಿಲ್ಲ. ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂತಹ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು. ಯಾಕೆಂತಂದರೆ ಕಲಾವಿದರ ಸಂಘದ ಕಾರ್ಯದರ್ಶಿಯಾದ ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿ ಮನವೊಲಿಸುವಂಥ ಪ್ರಮೇಯವೇ ಇಲ್ಲ. ಇಲ್ಲಿ ಏನೋ ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಬರಲಿ ಡಿಬೇಟ್ ಮಾಡೋಕ್ಕೆ ಹೇಳಿ. ಕರೆಸಿ ಕರೆಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ, ಏನು ಅನ್ಯಾಯ ಆಗಿದೆ ತಾವು ಕೇಳಿ. ನಿಜವಾಗ್ಲೂ ತಪ್ಪು ನಮ್ಮ ಕಡೆ ಎಂದಿದ್ರೆ ನೀವೇನು ಹೇಳ್ತೀರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಅದೊಂದು ದೂರನ್ನು ಕೊಡ್ತಾ ಇದ್ದೀವಿ. ಸರ್, ಯಾವ ರೀಸನ್ಗೆ ಬರ್ತಾ ಇಲ್ಲ? ನಿಮ್ಮ ಜೊತೆ ಏನಾದರೂ ಹೇಳಿರೋದಿದೆಯಾ? ಅಲ್ಲ, ನನಗೆ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಬಿಟ್ರೆ ಇವತ್ತವರೆಗೂ ನನಗೊಂದು ಮೆಸೇಜು ಇಲ್ಲ, ನನಗೊಂದು ಫೋನು ಇಲ್ಲ ಬರೀ. ಸೊ ನಾವು ಮಾತಾಡಿದ್ದೂ ಇಲ್ಲ. ನಾವು ಬಿಗಿನಿಂಗ್ನಿಂದ ಅವರ ಮ್ಯಾನೇಜರ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದ್ವಿ. ಅವರ ಮ್ಯಾನೇಜರ್ಗಳು ಈಗೇನು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಕಡೆ ಸಿಗ್ತಾ ಇಲ್ಲ, ಬ್ಯುಸಿ ಇದ್ದಾರೆ. ನಾನು ಕನ್ನಡದಲ್ಲಿ ಸರಿಸುಮಾರು 150 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ವಿಷ್ಣುವರ್ಧನ್ ಸರ್ ಇದ್ದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರಿಗೂ ಆ್ಯಕ್ಟ್ ಮಾಡಿದ್ದೀನಿ. ನಾವು 2 ಕಾಲ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗೋಕ್ಕಾಗದಷ್ಟು ಬ್ಯುಸಿ ನಾವು ಯಾರೂ ನೋಡಿಲ್ಲ. ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ, ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸಿಗೆ ಬರ್ತಾರೆ. ಉಪೇಂದ್ರ ಸರ್ ಬರ್ತಾರೆ. ಈಗ ಮೊನ್ನೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳಿದ್ವಿ. ಶಿವಣ್ಣ ನಾಳಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರ ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಗೀತಕ್ಕ. ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿನ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಓರಿಯನ್ ಮಾಲ್ಗೆ. ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು, ಬೆಂಬಲಿಸಬೇಕು ಅಂತ. ರಾಜ್ಬಿ ಶೆಟ್ಟಿ ಅವರು ಶುಕ್ರವಾರ ಸಿನಿಮಾ ನೋಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ. ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ. ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ನಮ್ಮ ಚಿತ್ರದ ನಾಯಕಿಯೇ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದೆ. ಇಲ್ಲಿವರೆಗೂ ನೋಡಿ, ಆಲ್ರೆಡಿ ಸಿನಿಮಾ ಇವತ್ತು 11th ಡೇ ರನ್ ಆಗ್ತಾ ಇದೆ. ಪ್ರಮೋಷನ್ನ ನಾವು ಕಳೆದ 60 ದಿನಗಳಿಂದ ಮಾಡ್ತಾಯಿದ್ದೀವಿ. 60 ದಿನದಿಂದ ಈಗ ರನ್ ಆಗಿರೋದು 11 ದಿನ ನೋಡೋದು. 71 ದಿನದಲ್ಲಿ ಒಂದಿನ ಫ್ರೀ ಇರಲಿಲ್ವ ನೀವು?
ಈಗಲೂ ನೆನ್ನೆ ಬೆಳಿಗ್ಗೆ ಕೇಳಿದ್ದೀವಿ, ಆಯಿತು ಸರಿ ನೀವು ಫ್ರೀ ಇರೋ ಡೇಟ್ ಕೊಡಿ, ಸಕ್ಸಸ್ ಮೀಟ್ ಮಾಡಬೇಕಾಗಿತ್ತು, ನೀವು ಫ್ರೀ ಇರೋ ಡೇಟ್ ಕೊಡಿ, ಅವಾಗ ಮಾಡ್ತೀವಿ. ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ. ಸೊ ಇದನ್ನು ಮೀರಿ ಕಾಯೋ ತಾಳ್ಮೆ ನಮಗಿಲ್ಲ. ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕೊಂಡು ನಿರ್ಮಾಪಕರು ಸಿನಿಮಾ ಮಾಡಿ ನಾವು ಕಷ್ಟಪಟ್ಟಿದ್ದೀವಿ. ಈಗ ನಾನು ಕೇಳ್ತಾ ಇಲ್ಲ ಬನ್ನಿ ಅಂತ, ನಿರ್ಮಾಪಕರು ಕೇಳ್ತಾ ಇಲ್ಲ ಬನ್ನಿ ಅಂತ, ಪ್ರೇಕ್ಷಕರು ಕೇಳ್ತಾ ಇದ್ದಾರೆ. ಎಲ್ಲಿ ಸರ್ ರಚಿತಾರಾಮ್ ಅವರು, ನೀವು ಬರ್ತೀರಾ ಅವ್ರು ಬರಲ್ಲ. ಪತ್ರಕರ್ತರು ಕೇಳ್ತಾ ಇದ್ದಾರೆ, ಎಲ್ಲಿ ರಚಿತಾರಾಮ್ ಅವ್ರು ಯಾಕೆ ಪ್ರಮೋಷನ್ ಬರ್ತಿಲ್ಲ. ಇದಕ್ಕೆ ಉತ್ತರ ಏನಂತ ಹೇಳೋದು ನಾವು? ನಾನು ಇದುವರೆಗೂ 11 ಸಿನಿಮಾ ಮಾಡಿದ್ದೀನಿ. 11 ಸಿನಿಮಾದಲ್ಲಿ ರಮ್ಯಾ ಅವರಿಂದ ಹಿಡಿದು ನಿತ್ಯ ಮೆನನ್, ಭಾವನಾ ಮೆನನ್, ಅನುಸಿತ ಅವರ ತಮನ್ನವರೆಗೂ ನಾನು ಕ್ಯಾಸ್ಟ್ ಮಾಡಿದ್ದೀನಿ. ಎಲ್ಲರೂ ನಾವು ಕರೆದ ತಕ್ಷಣ ಪ್ರಮೋಷನ್ ಬರ್ತಾರೆ, ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಇವ್ರಿಗೆ ಏನಾಗಿದೆ ಅನ್ನೋ ಕ್ಲಾರಿಟಿ ನಮಗೆ ಬೇಕು. ಹಾಗಾಗಿ ನಮ್ಮ ಚೇಂಬರು ಅವರನ್ನು ಕರೆಸಿ ಕೂರಿಸಿ ಬುದ್ಧಿ ಹೇಳಿ ಕಠಿಣ ಕ್ರಮ ತಗೋಬೇಕು. ಇನ್ಮೇಲೆ ಈ ಥರದ ಒಂದು ಅನ್ಯಾಯ ಯಾವ ನಿರ್ಮಾಪಕರಿಗೂ ಆಗಬಾರ್ದು, ಯಾವ ನಿರ್ದೇಶಕನಿಗೂ ಆಗಬಾರ್ದು, ಯಾವ ಚಿತ್ರತಂಡಕ್ಕೂ ಆಗಬಾರ್ದು. ಸರ್, ಇವಾಗ ಇದರ ಜೊತೆಗೆ ರಾಗಿಣಿ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಕೂಡ ಬರ್ಬೋದಿತ್ತು, ಅವ್ರು ಯಾಕೆ ಬಂದಿಲ್ಲ? ಅಲ್ಲ, ಈಗ ನೋಡಿ, ನಾವು ನಮ್ಮ ಹೀರೋಯಿನ್ನೇ ಕರೆಯೋಕ್ಕಾಗಲಿಲ್ಲ. ಈಗ ಯಾರಾದ್ರು ಹಾಂ, ನಮ್ಮ ಹೀರೋಯಿನ್ ಕರೆದಿದ್ರೆ ಅವರೇ ಬರ್ತಾ ಇಲ್ಲ. ಇನ್ನು ಹೀರೋಯಿನ್ ಕರ್ಕೊಂಡು ಪ್ರಮೋಷನ್ ಮಾಡಿರಿ, ಆಮೇಲೆ ನಾ ಬರ್ತೀನಿ ಅಂತಾರೆ ಅವರು. ಅಲ್ಲಿ ನಮಗೇನಾಗಿದೆ ನೋಡಿ, ಎಲ್ಲ ಕೇಳ್ತಾ ಇದ್ದು ಹೀರೋಯಿನ್, ನಮಗೆ ಎಲ್ಲರೂ ಕೇಳ್ತಾ ಇರೋದು ಹೀರೋಯಿನ್ ಯಾಕೆ ಬರ್ತಾ ಇಲ್ಲ ಅಂತ. ಅದಕ್ಕೆ ನನಗೆ ನೀವು ಮಾಧ್ಯಮದವ್ರು ಕೇಳಿದ್ದೀರ, ನನಗೆ ಅವ್ರನ್ನೇ ಕೇಳಿ ಅಂತ ಹೇಳಿದೆ. ನೀವೊಂದು ಪ್ರಯತ್ನ ಮಾಡ್ಬೋದಾಯ್ತು, ಅವ್ರ ಮನೆ ಹತ್ರ ಕೇಳ್ಬೋದಾಯ್ತಲ್ಲ ಮಾಧ್ಯಮದವರು ಯಾಕೆ ಬರ್ತಾ ಇಲ್ಲ ಅಂತ. ಓಲಿ ಸಿನಿಮಾ ಗೆದ್ದಿದೆ. ಮುಂಚೆ ಈಗ ರಾಕ್ಲೈನ್ ವೆಂಕಟೇಶ್ ಅವರು ಬಿಟ್ಟು ಮಾತಾಡಿಸ್ದು, ಚೇಂಬರಿಂದನೂ ಮಾತಾಡಿದ್ದಾರೆ. ಯಾರಿಗೂ ಬೆಲೆ ಇಲ್ಲ ಅಂತಾರೆ. ಅಷ್ಟು ದೊಡ್ಡ ಇದನ್ನ ಹಂಗಿದ್ರೆ ನೀನು ಗೆದ್ದಿರೋದನ್ನೇ ನೀನು ಪ್ರೇಕ್ಷಕರಿಂದ ಅಮ್ಮ ಬಂದ್ಬಿಟ್ಟು ಅಟ್ಲೀಸ್ಟ್ ಬಂಡವಾಳ ಹಾಕಿದ್ವಿ. ನೀನು ಬೇರೆ ಆಯಿತು ರಿಲೀಸ್ ಅಂತ ಡೌಟ್ ಇತ್ತಲ್ವ, ಸಿನಿಮಾ ಗೆದ್ದಿರ್ತಾನೆ, ಈಗಲೂ ಬರ್ಬೇಕು ತಾನೆ. ಬರ್ದಲ್ಲಿ ಯಾರೂ ಕೇರ್ ಮಾಡೋಲ್ಲ ಅಂತ ನೀನು ಬೆಲೆ ಕೊಡ್ತಾ ಯಾರಿಗಂದ್ರೆ. ಅದಕ್ಕೆ ನಾವು ಅಧ್ಯಕ್ಷರಿಗೂ ಮನವಿ ಕೊಟ್ಟಿದ್ದೀವಿ. ಇವತ್ತು ಕಂಪ್ಲೇಂಟೇ ಕೊಡ್ತಾ ಇದ್ದೀವಿ. ಇವತ್ತು ದಯವಿಟ್ಟು ಆಕ್ಷನ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ. ಈ ರೀತಿ ಮಾಡ್ತು ಅಂತ ಅಂದರೆ ನಾನೊಬ್ಬ ಅಲ್ಲ, ನಾಳೆದಿಂದ ಎಲ್ಲರೂ ಇದೇ ಥರ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕೊಂಡು ಏನಂತ ಅನ್ಸಲ್ಲ ಹೇಳ್ತಾರೆ. ಅಟ್ಲೀಸ್ಟ್ ಪಬ್ಲಿಸಿಟಿ ಬರ್ಬೇಕು ತಾನೆ ಜನ. ಅಟ್ಲೀಸ್ಟ್ ಗೆದ್ದಿದೆ ಈಗಲಾರಪ್ಪ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಬ್ಲಿಸಿಟಿ ಮಾಡು. ಎಲ್ಲೋ ಒಂದು ಕಡೆ ನಿಮ್ಗೆ ಪೋಸ್ಟ್ ಹಾಕ್ಬಿಟ್ಟು ದಿನ ಕಥೆಗಳು ಹೇಳ್ಕೊಂಡು ಹುಬ್ಳಿಯಿಂದ ಬರ್ತಾಯಿದ್ದೀನಿ, ಬೆಳಗಾವಿಯಿಂದ ಬರ್ತಾಯಿದ್ದೀನಿ ಅಂತ ಹೇಳಕ್ಕೆ ಬಂದರೆ ನಾವು ಮುಂಚೆನೇ ಹೇಳಿರಲ್ವ. ಏನು ಶಿವಣ್ಣ ಅವ್ರಿಗೆ ಏನು ಸಂಬಂಧ, ಉಪೇಂದ್ರಿಗೆ ಏನು ಸಂಬಂಧ, ಸುದೀಪ್ ಅವ್ರಿಗೆ ಏನು ಸಂಬಂಧ, ಅವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಶ್ವಿನಿ ಅವ್ರಿಗೆ ಏನು ಸಂಬಂಧ, ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಗೆಲ್ಲಿ ಉಳಿದಿ ಅಂತ ತಾನೆ. ಇವ್ರುಗಳು ಸ್ವಂತ ಕನ್ನಡದಲ್ಲಿರೋರನ್ನೇ ಇವ್ರುಗಳು ಬಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಅವ್ರದ್ದು ಏನು ಬೇಕು ಎಲ್ಲ ತಗೊಂಡ್ಬಿಟ್ಟು ₹1 ಕಡಿಮೆ ಆದ್ರೂ ಇವರು ಒಂದು ಡೇಟಿಗೆ ಬರೋಲ್ಲ, ಒಂದು ಡಬ್ಬಿಂಗ್ ಬರೋಲ್ಲ. ಏನು ಕೇಳಿ ಓಪನಿಗೆ ಬರಲಿ, ಡಿಬೇಟಿಗೆ ಕೂತ್ಕೊಳ್ಳಿ. ನಮ್ಮಿಂದ ಸೆಟ್ಟಲ್ಲಾಗಲಿ ಅಥವಾ ಪೇಮೆಂಟಲ್ಲಾಗಲಿ ಏನೋ ಸಮಸ್ಯೆ ಇದೆ ಅಂದರೆ ಬಂದು ಓಪನಾಗಿ ಹೇಳಿ, ನಮ್ಮೇಲೆ ಕಂಪ್ಲೇಂಟ್ ಮಾಡಲಿ. ನಾವು ಓಪನಾಗಿ ಹೇಳ್ತಾ ಇದ್ದೀವಲ್ಲ. ಅದು ಬಿಟ್ಬಿಟ್ಟು ನೀವು ಎಲ್ಲಾಗಿದ್ದು ದೊಡ್ಡ ಮನುಷ್ಯ ನಮ್ಮನೆ ನಂಗಿರ. ಹಾಂ, ಒಂದು ನಿನ್ನ ಗೆಲ್ಸಿದ್ದು ಪ್ರೇಕ್ಷಕರು, ಅವ್ರಿಗೊಂದು ಬೆಲೆ ಇಲ್ವ. ಎಲ್ಲರೂ ಪ್ರೇಕ್ಷಕರು ಕೇಳ್ತಾರೆ, ರಾಗಿಣಿಯವ್ರನ್ನ ಕೇಳ್ತಾರೆ, ಸಾಧಕ ಯಾರನ್ನು ಕೇಳ್ತಾ ಇಲ್ಲ. ಹೀರೋಯಿನ್ ಆಗಿ ಬರ್ತಾ ಇಲ್ಲ, ಹೀರೋಯಿನಲ್ಲಿ ಹೀರೋಯಿನ್ ಅಂತ ಕೇಳಿದಾಗ ನಾವೇನು ಆನ್ಸರ್ ಕೊಡೋಣ? ನಾವು ತಡ್ಕೊಂಡು ಹೋಗ್ಲಿ. ಫಸ್ಟ್ ಇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ. ಫಸ್ಟ್ ರಿಲೀಸ್ ಮಾಡಿದಾಗ ಬರೀ 2 ಸಲ ಬಂದಿದೆ ಅಷ್ಟೇ. ಸೆಕೆಂಡ್ ಇದರಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಹಾಕೋಬಿಟ್ಟು ನಾವು ಎಲ್ಲರೂ ಕತೆ ಹೋಗಿ ಬಂದರೆ ಬತ್ತಾಯಿದ್ದೀನಿ ಅಂತಂದ್ರೆ ಈ ಅಮ್ಮಂಗಾರೆ ಎಲ್ಲಂಗದ ದೊಡ್ಡ ಮನುಷ್ಯನ ಹಂಗಾರೆ ಎಲ್ಲರೂ ಮೀರಿಸಿ ಬೆಳೆದಿದ್ದೆ ಅಮ್ಮ. ಅಥವಾ ಎಮ್ಮನೇ ಸ್ವಂತ ಬೆಳೆದಿರೋದು. ಪ್ರೇಕ್ಷಕರು, ಚೇಂಬರು, ಕಲಾವಿದ ಸಂಘ ಯಾರಿಗೂ ಬೆಲೆ ಇಲ್ವ ಹಂಗಿದ್ರೆ? ಭಾಳ ತಪ್ಪು. ಅಧ್ಯಕ್ಷ, ನಾನು ಮನವಿ ಮಾಡ್ಕೊತಾ ಇಲ್ಲ, ನಾನು ಇದು ರಿಕ್ವೆಸ್ಟ್. ನಾನು ದಯವಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ, ಆ ಎಮ್ಮನ ಮೇಲೆ ಆಕ್ಷನ್ ತೊಗೊಳ್ಳೇಬೇಕು. ಬೇಡ ನಮ್ಗಿನ್ನು ಬರ್ದೇನೆ ಏನೋ ಎಮ್ಮನ್ನು ನಂಬ್ಕೊಂಡಾಗ ನಾವು ಇದು ಮಾಡಿಲ್ಲ. ಇನ್ನು ನಮಗೆ ಗೊತ್ತಿದೆ ಸಿನಿಮಾ ಹೆಂಗಿರು ಪ್ರೇಕ್ಷಕರು ಗೆಲ್ಸವ್ರೆ. ಬೇರೆ ನಮ್ಮ ದೊಡ್ಡ ಕಲಾವಿದರುಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಿನಿಮಾ ನಾವು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ನಾವು ಕರೆಯೋದಿಲ್ಲ ಎಮ್ಮನ್ನು. ಇಷ್ಟೊಂದು ಏನು ಹೋಗೋದು ಕರೆ ಅಂತ ಹಣೆ ಬರ ನಮಗೂ ಇಲ್ಲ. ದಯವಿಟ್ಟು ನೀವು ಮಾಧ್ಯಮದವರು ಅಷ್ಟೇ ಪಬ್ಲಿಸಿಟಿ ಮಾಡಿ ದಯವಿಟ್ಟು ಆ ಎಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಯಾಕಮ್ಮ ಬರ್ತಾ ಇಲ್ಲ, ಏನು ಸಮಸ್ಯೆ ಇದೆ, ಪ್ರೊಡ್ಯೂಸರ್ ಕಡೆಯಿಂದ ಸಮಸ್ಯೆ ಇದೆಯಾ, ಡೈರೆಕ್ಟರ್ ಕಡೆಯಿಂದ ಸಮಸ್ಯೆ ಇದೆಯಾ, ಹೀರೋ ಕಡೆಯಿಂದ ಸಮಸ್ಯೆ ಇದೆಯಾ, ಯಾರ ಕಡೆಯಿಂದ ಸಮಸ್ಯೆ ಆಗಿದೆ ಓಪನಿಗೆ ಹೇಳಿ ಕಂಪ್ಲೇಂಟ್ ಮಾಡ್ತೀವಿ. ಬಂದು ಚೇಂಬರಿಗೆ ಕಂಪ್ಲೇಂಟ್ ಮಾಡ್ತೀಯ ಮಾಡು, ಬೇರೆ ಎಲ್ಲದೂ ಇದೆಯಾ ಕಂಪ್ಲೇಂಟ್ ಮಾಡ್ಬೋದಲ್ಲ. ನೋಡಿ ಸರ್, ನಾವು ಏನು ಮಾಡ್ತೀವಿ ಈಗ ಮುಖ್ಯವಾಗಿರೋ ವಿಷಯ ಏನಂದರೆ ಶುಕ್ರವಾರ ಮತ್ತೆ 3 ಸಿನಿಮಾಗಳು ಬಿಡುಗಡೆ ಆಗ್ತದೆ. ನಮಗೆ ಸ್ಕ್ರೀನ್ಗಳನ್ನ ಕರೆಕ್ಟಾಗಿ ಮಾಡಿಕೊಡ್ಬೇಕು, ಅದೇ ಇಂಪಾರ್ಟೆಂಟು. ಆ ಹುಡುಗಿ ಬರ್ದಿರೋದು ತುಂಬ ಮುಖ್ಯ. ನನಗಂತೂ ಅನಿಸ್ತಾ ಇಲ್ಲ. ಅವ್ರು ಮಾತಾಡ್ತಾರೆ, ಅವ್ರ ನೋವುಗಳು ಬೇರೆ. ನನಗಿರೋ ನೋವು ಒಂದೇ. ನನಗೆ ನನ್ನ ಸಿನಿಮಾ ಶೋಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ಉಳ್ಕೋಬೇಕು. ಸಿನಿಮಾ ನೀವು ನೋಡಿದ್ದೀರಾ, ಪ್ರವೀಣ್ ನೋಡಿದ್ದಾರೆ, ಶಿಲ್ಪ ಸರ್ ನೋಡಿದ್ದಾರೆ, ಅಣ್ಣನೂ ನೋಡೋರೆ. ನಿಮ್ಮೆಲ್ಲರ ಅಭಿಪ್ರಾಯನೂ ಸಿನಿಮಾ ಬಗ್ಗೆ ಏನಿತ್ತು ಅಂತ ಅವತ್ತು ತುಂಬ ಮುಕ್ತವಾಗಿ ಹೇಳಿದ್ದೀರಾ. ಅಂಥ ಸಿನಿಮಾನ ಉಳಿಸ್ಕೋಬೇಕಾ ಬೇಡವಾ ನೀವು ನಿರ್ಧಾರ ತಗೊಳ್ಳಿ. ನೀವು ಉಳಿಸ್ದೇ ಇದ್ರೆ ನಾವು ಮತ್ತೆ ಸಿನಿಮಾ ಮಾಡೋಕ್ಕೆ ದೇವರೇ ಬರಲ್ಲ. ನಮ್ಮನೆಲ್ಲ ನನ್ನ ತಾಯಿ ನನ್ನ ಭಾಷೆ ನಿಮಗೆ ಪ್ರೀತಿ ಇಲ್ದಿದ ಮೇಲೆ ನನಗೆ ಈ ಸಿನಿಮಾ ಬಗ್ಗೆ ಪ್ರೀತಿನೂ ಹೊಟ್ಟೋಗುತ್ತೆ. ಎಲ್ಲ ನೀವು ಅವತ್ತೆಲ್ಲ ಬಂದು ನೋಡಿದಿರ. ರಕ್ಷಣಾ ವೇದಿಕೆ ಅವರು ನೀವು ಕೂತಿದ್ರಿ, ಶಿವರಾಮೇಗೌಡರು ಇದ್ದರು, ನಮ್ಮ ಜಗದೀಶ್ ಮಾತಾಡಿದ್ರು,
ಮೂರ್ತಿಯವರು ಮಾತಾಡಿದ್ರು, ನಮ್ಮ ಪಿ ಮೂರ್ತಿಯವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ದಾರೆ. ಸಿನಿಮಾ ನೋಡಿದ್ರೆ ಖುಷಿ ಪಟ್ಟಿದ್ದಾರೆ, ಎಲ್ಲ ಸಂದೇಶಗಳು ಕೊಟ್ಟಿದ್ದಾರೆ. ಇದಕ್ಕೆ ಮೀರಿ ನನಗೆ ನನ್ನ ಸ್ಕ್ರೀನ್ಗಳು ಉಳಿಸ್ಬೇಕು, ಒಳ್ಳೊಳ್ಳೆ ಪ್ರೈಮ್ ಶೋಗಳು ನನಗೆ ಉಳಿಸ್ಕೊಡ್ಬೇಕು. ಯಾವ ಭಾಷೆ ಸಿನಿಮಾ ಬಂದರೂ ನಾವು ಬೇಡ ಅಂತ ಇಲ್ಲ. ನನ್ನ ಮನೇಲಿ ನನಗೆ ಊಟ ಇಲ್ದಿದ್ಮೇಲೆ ಬೇರೆಯವ್ರಿಗೆ ಊಟ ಯಾಕೆ ಮಾಡಬೇಕು? ಸರ್, ಇಲ್ಲಿ ತನಕ ನಿಮಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರೈಮ್ ಟೈಮ್ ಕೊಟ್ಟಿದ್ದಾರಾ? ಇದೆ ಎಲ್ಲ ಕಡೆನೂ ಚೆನ್ನಾಗಿದೆ. ಎಲ್ಲ ಶೋಗಳು ಒಂದು ಫಸ್ಟ್ ವೀಕ್ ಆದ ತಕ್ಷಣ ಒಂದಷ್ಟು ಶೋಗಳು ಜಾಸ್ತಿನೂ ಆಗಿದೆ. ನಮಗೆ ಆ ಶೋಗಳನ್ನ ಉಳಿಸ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆಲ್ಲರ ಧಕ್ಕೆ ಆದರೆ ಭಾಳ ದುಃಖ ಆಗುತ್ತೆ. ಮತ್ತು ನಮ್ಮ ಚೇಂಬರ್ ಬಗ್ಗೆ ನಮ್ಗೆ ಗೌರವ ಹೊಟ್ಟೋಗುತ್ತೆ. ಅಲ್ಲ, ರೂಲ್ ಪ್ರಕಾರ ಏನು 35% ಇತ್ತು ಅಂತ ಅಂದ್ರೆ ನಮ್ದು ಉಳಿಸ್ಕೊಳ್ಳಿ. ಮಾತು ನಾವು ತುಂಬ ಮಾತು ಕೇಳಿದೀವಿ ಅಧ್ಯಕ್ಷರೇ. ಈ ಸತಿ ಆಗಬೇಕು, ಅದು ನಮ್ಮಿಂದನೇ ಶುರು ಆಗಲಿ. ಖಂಡಿತ ಸರ್, ಖಂಡಿತ. ಇದು ನಿಜವಾಗ್ಲೂ ರಿಕ್ವೆಸ್ಟ್ ಅಲ್ಲ, ಇದು ಆಗ್ರಹನೇ. ಇದು ಮಾಡೋಣ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಉಳಿಬೇಕು ಅಂತ ಅವರೆಲ್ಲರೂ ಒದ್ದಾಡ್ತಾರೆ. ನಾವು ನಮ್ಮ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಸರ್, ನಾವು ಖಂಡಿತ ನಾವು ಸಿನಿಮಾ ಮಾಡೋ ಥರ ನಾವು ಹೋರಾಡ್ತೀವಿ, ಭಾಷೆ ಉಳಿಸೋಕೆ ಅವ್ರು ಓಡಾಡ್ತಾರೆ. ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ನೀವೆಲ್ಲ ಪದಾಧಿಕಾರಿಗಳು ದಯಮಾಡಿ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಬೇಕು. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ, ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟಾಗಿ ಅವ್ರದ್ದು ಸ್ಕೆಡ್ಯೂಲ್ ಆಗಿಬಿಡುತ್ತೆ. ಆಮೇಲೆ ಅವ್ರು ಕಳ್ಳರು ಬೇರೆ ತೋರ್ಸೋಕೆ ಶುರು ಮಾಡ್ತಾರೆ. ಬುಕ್ಕಿಂಗ್ ಆಗಿಬಿಡುತ್ತೆ, ಕೊಡೋಕ್ಕಾಗಲ್ಲ ಅಂತ. ಸರ್, ಈಗಲೇ ನಾವು ನಿಮ್ಮ ಎದುರಿಗೇನೆ ಅವ್ರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಯಾವುದೇ ರೀತಿಯ ನೀವು ತೆಗಿಯೋಕೆ ಬರೋದಿಲ್ಲಪ್ಪ, ತೆಗಿಯೋದೇ ಬೇಡ ಅಂತೇಳಿ ನಾವು ನಿಮ್ಮ ಎದುರಿಗೇನೆ ಆರ್ಡರ್ ಮಾಡ್ತೀವಿ ಸರ್. ಮೊದಲನೇದಾಗಿ ಇವತ್ತಿನ ದಿನ ಸರ್ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನ ದಿನ ಏನಾರ ಕನ್ನಡ ಸಿನಿಮಾ ಮಾಡಬೇಕಂದ್ರೆ 2 ಗುಂಡಿಗೆ ಬೇಕು ಸರ್. ಏನು ನಿರ್ಮಾಪಕರು ಇಷ್ಟೊಂದು ಅವಸ್ಥೆ ಯಾವ ಟೈಮಲ್ಲೂ ಇಲ್ಲ, ಇಷ್ಟೊಂದು ಕಳ್ಕೊಳ್ತಾ ಇದ್ದಾರೆ. ಅವ್ರ ನೋವೇನು, ಒಂದು ಅಟ್ಲೀಸ್ಟ್ ನಿಂತಿರೋ ಸಿನಿಮಾಗೆ ನಾವು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ಹೇಗೆ ಸರ್? ಈಗ ನಮ್ಮಿಂದ ಅವರಿಂದನೇ, ನಿರ್ಮಾಪಕರಿಂದ ನಾವೆಲ್ಲ ಬೆಳೆದಿರ್ತೀವಿ. ಒಬ್ಬ ಥಿಯೇಟ್ರ್ ಅವ್ರು ಆಗ್ಬೋದು, ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಒಂದು ಕಲಾವಿದ ಆಗ್ಬೋದು. ಕಲಾವಿದರು ಎಲ್ಲರೂ ಬರ್ತಾಯಿದ್ದಾರೆ, ಕೆಲವ್ರು ಮಾತ್ರ ನಮ್ಮ ಮುಖಾಂತರನೇ ಅವ್ರಿಗೆ ದೂರವಾಣಿ ಮೂಲಕ ಕೇಳಿದ್ದೀವಿ ಸರ್. ನಾವು 2ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು ನಮ್ಮ ಗೋವಿಂದನ್ ಅವರು ಫೋನ್ ಮಾಡಿದಾಗ. ನಮ್ಗೆ ಯಾರ್ದು ಫೋನ್ಗೆ ಸ್ಪಂದಿಸಿರಲಿಲ್ಲ. ಅವ್ರ ಎದುರಿಗೆ 2ನೇ ತಾರೀಕು ನಮಗೆ ಬರ್ತೀವಿ ಅಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟಿದ್ರು. ನೀವು ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ರು, ಅದು ತಪ್ಪು ಸರ್. ನಿಮ್ಮಿಂದನೇ ಬೆಳೆದು, ನಿಮ್ಮಿಂದನೇ ಹಣ ಪಡೆದು ಎಲ್ಲ ಮಾಡಿ ಹೆಸರು ಮಾಡಿಕೊಂಡು ಒಂದು ಸಿನಿಮಾನ ನಾವು ಇದು ಒಂದು ಮೇಲೆ ತರಬೇಕು ಅನ್ನೋದು ಉದ್ದೇಶ ಅವರಲ್ಲಿ ಇಲ್ಲ ಅಂದರೆ ಯಾತಕ್ಕೆ ಮಾಡಬೇಕು ಸರ್? ಅವ್ರು ಹೇಳಿದ್ದು ಕರೆಕ್ಟು. ಈಗ ಏನು ಒಂದು ರೇಂಜ್ಗೆ ಹೋಗ್ತಾ ಇದೆ ಅನ್ನೋ ಸಿನಿಮಾನ ನಾವು ತೆಗಿಯೋಕೆ ಬಿಡಲ್ಲ ಸರ್. ಮೊನ್ನೆ ಯಾವುದೋ ಒಂದು ಸಿನಿಮಾಗೂ ಅದನ್ನೇ ಮಾಡಿದ್ವಿ. ಇಮಿಡಿಯೇಟಾಗಿ ಅವ್ರು ಏನು ಲಿಸ್ಟ್ ಕೊಟ್ಟಿದ್ರು ಅಷ್ಟೂ ನಾವು ಒಂದೊಂದು ಶೋ ರೈಸ್ ಮಾಡಿರಿ ಅಂತೇಳಿ ಮಾಡಿಸಿದ್ವಿ. ಆಮೇಲೆ ಇವತ್ತು ನಿನ್ನೆ ಬಂದು ಗಲಿಕೆ ಇಲ್ಲ, ಒಂದು 5 ಜನನೂ ಬರ್ತಾಯಿಲ್ಲ ಅಂತ ಅವ್ರಿಗೆ ಏನೋ ನೆಪ ಹೇಳಿದ್ದಾರೆ. ಅದಿರಲಿ, ನಿಮ್ದೇನಾರ ಕಲೆಕ್ಷನ್ ಇದ್ದರೂ ಏನಾರು ತೆಗೆದ್ರೆ ತೀವ್ರವಾಗಿ ನಾವು ನಿಮ್ಮ ಜೊತೆಗೆ ಸೇರಿ. ಮಹಾದೇವಾಗೂ ಇದೇ ಸಮಸ್ಯೆ ಆಗಿತ್ತು. ಕೂಡ ಅವ್ರ ಎದುರಿಗೆ ಅವ್ರದ್ದು 25-30 ಬುಕ್ ಆಗ್ತದೆ, ಹೌಸ್ಫುಲ್ 5-6 ಟಿಕೆಟ್ ಬುಕ್ ಆಗ್ತದೆ. ಕಳ್ಳರು ಶೋ ರೈಸ್ ಮಾಡ್ತಾರೆ ಸರ್. ಅದೇ ಅವತ್ತೇನೆ ಅವ್ರನ್ನ ಕರೆದು ನಾವು ಸೀಮರ್ ಹಾಕಿದ್ವಿ, ಅವ್ರಿಗೆ ಹತ್ರ ಮಾತಾಡಿದ್ದೀನಿ. ಯಾಕೆ ಹೆಂಗೆ ಮಾಡ್ತೀಯ, ಆದ್ರೆ ಏನಾದ್ರು ಫುಲ್ ಹೋಗ್ತಾ ಇದೆಯಾ? ಹೌಸ್ಫುಲ್ ಏನು ಫುಲ್ ಹೋಗ್ತಾ ಇದ್ದೇನೆ ರೀ? ಅಲ್ಲ, ಹೆಸರು ಮಾತ್ರ ಹೌಸ್ಫುಲ್. ಅಲ್ಲಲ್ಲ, ಎಷ್ಟು ಟಿಕೆಟ್ ಹೋಗಿದೆ ತೋರಿಸಿ ಅಂತ ನಾವು ಕೇಳಿದ್ವಿ. ಅವನು 70-80 ಟಿಕೆಟ್ ಹೋಗ್ತಾ ಇದೆ, ಇದು 30-40 ಅಂದ. ಆಯ್ತಯ್ಯ, ನೀನು ಒಂದೊಂದು ಶೋ ಎಕ್ಸ್ಟ್ರಾ ಮಾಡು ಅಂದ್ವಿ. ಮತ್ತೆ ನಿನ್ನೆ ಬಂದು ಇದು ಮಾಡಿದ್ದಾರೆ, ಶೋ ಯಾವುದು ಟಿಕೆಟು ಬುಕ್ ಆಗಿಲ್ಲ, ನಾನು 5 ಟಿಕೆಟ್ ಮಾಡಿದ್ರೆ ನಾನು ಶೋ ಕೊಡ್ತೀನಿ ನಾನು ಅಂತ ಹೇಳಿ ಹೋಗಿದ್ದಾರೆ. ಅದೇ ರೀತಿ ನಿಮ್ದು ಏನಾರು ತೆಗೆದ್ರೆ ಈಗಲೇ ಫೋನ್ ಮುಖಾಂತರ ಮಾತಾಡೋಣ ಅವ್ರ ಜೊತೆಗೆ. ಏನು ಅವ್ರದ್ದು ಏನು ಅನ್ನಿಸ್ತದೇನೋ ಅದನ್ನು ಮಾಡೋಣ. ನಮ್ಮ ಸಿನಿಮಾ ಬಗ್ಗೆ ಯಾರು ಕೇಳಿದ್ದೀರಿ ಎಲ್ಲ ರೆಸ್ಪಾನ್ಸ್ ಹೆಂಗಿದೆ ಸಿನಿಮಾ ಬಗ್ಗೆ ನಿಮಗೆ ಗೊತ್ತು, ಮಾಧ್ಯಮದವರು ಹೇಳಿರ್ಬೇಕು, ತಮ್ಮೆಲ್ಲ ಗೊತ್ತಿರಬೇಕು. ಹಂಗಾಗಿ ನಮ್ಗೆ ಏನು ನಮ್ಮ ಶೋ ಇದೆ ನಮ್ದು ಉಳಿಸ್ಕೊಡೋ ಕೇಳಿ ನಾವು ಅದನ್ನೇ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.